ರಕ್ಷಣೆಗಾಗಿ 25 ವರ್ಷಗಳ ಹೋರಾಟ ಮತ್ತು ಪ್ರಕ್ರಿಯೆ ತಕ್ಷಣ ಸ್ಥಗಿತಗೊಳಿಸುವಂತೆ ಆಗ್ರಹಿಸಿ ನಾಗರಿಕ ಹಕ್ಕುಗಳ ರಕ್ಷಣಾ ಸಂಘಟನೆ ಆಗ್ರಹಿಸಿದೆ. ಈ ಕುರಿತು ಇತರೆ ಜಿಲ್ಲೆಯಲ್ಲಿ ಹೋರಾಟ ನಡೆಸಲಾಗುವುದು. ಕಾರ್ಯವ್ಯಾಪ್ತಿ ಹೆಚ್ಚಿಸಬೇಕಿದೆ. ಕಾಲಿಗೆ ಗುಂಡು ಹೊಡೆದ ಪ್ರಕರಣಗಳು, ಪೋಕ್ಸೋ ಪ್ರಕರಣಗಳಲ್ಲಿ ಅಮಾಯಕರು ಹೆಚ್ಚಿದ್ದಾರೆ. ಇದರ ಬಗ್ಗೆ ಜಾಗೃತಿ ಹೆಚ್ಚು ಮಾಡಲಾಗುವುದು ಎಂದರು. ಇನ್ನು ಡ್ರಗ್ಸ್, ಗಾಂಜಾ ಬಗ್ಗೆ ಪೋಕ್ಸೋದಲ್ಲಿ ಮೊದಲು ಕೊಪ್ಪಳ ಜಿಲ್ಲೆ ಹೆಚ್ಚಿತ್ತು, ಈಗ ಶಿವಮೊಗ್ಗ ಜಿಲ್ಲೆ ಹೆಚ್ಚಾಗುತ್ತಿದೆ. ಹಾಗಾಗಿ ಶಾಲಾ ಕಾಲೇಜುಗಳಲ್ಲಿ ಈ ಪ್ರಕರಣಗಳ ಬಗ್ಗೆ ಜಾಗೃತಿ ಮೂಡಿಸಲಾಗುವುದು ಎಂದು ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಎಪಿಸಿಆರ್ ಸರೋಜಾ ಚಂಗೊಳ್ಳಿ ಮಾಹಿತಿ ನೀಡಿದ್ದಾರೆ. 25 ವರ್ಷಗಳಿಂದ ದೇಶಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲೂ ತನ್ನ ಚಾಪ್ಟರ್ಗಳನ್ನು ಅಂದರೆ ತನ್ನ ಸಮಿತಿಗಳನ್ನು ಹೊಂದಿದ್ದು ಸಕ್ರಿಯವಾಗಿ ಸಾರ್ವಜನಿಕರಿಗೆ ಆಗ್ತಿರುವಂಥ ಕುಂದುಕೊರತೆಗಳು ಮತ್ತು ಸಾಮಾಜಿಕ ಕಳಕಳಿಯಿಂದ ಕೆಲಸ ಮಾಡುತ್ತಿರುವಂತಹ ಎಪಿಸಿಆರ್ನ ಇಂದಿನ ಪತ್ರಿಕಾಗೋಷ್ಠಿಗೆ ಅಖಿಲ ವಿದ್ಯಾಸಂದ್ರ ಮೇಡಮ್ ಅವರು ಉಪಸ್ಥಿತರಿದ್ದು, ಅವರು ಈ ದಿನ SIR ಬಗ್ಗೆ ದೇಶಾದ್ಯಂತ ಚರ್ಚೆಯಲ್ಲಿರುವಂತಹ SIR ಅಂದರೆ ಮತದಾರರ ಪಟ್ಟಿಯ ಪರಿಷ್ಕರಣೆ ಏನು ನಡೀತಾ ಇದ್ದಾರೆ, ಆತುರದಲ್ಲಿ ನಡೀತಾ ಇದ್ದು ಅದರಿಂದ ಆಗ್ತಿರುವಂತಹ ಅವಾಂತರಗಳು ಮತ್ತು ಮತದಾರರಿಗೆ ಮತದಾನದ ಹಕ್ಕಿನಿಂದ ಅವಸರದ ಪರಿಷ್ಕರಣೆ ನಡೀತಾ ಇರೋದ್ರಿಂದ ವಂಚಿತರಾಗ್ತಾ ಇರೋದ್ರ ಬಗ್ಗೆ ಈ ದಿನ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಈ SIR ಅನ್ನೇ ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅವೇರ್ನೆಸ್ಸನ್ನು ಮಾಡುವಂತಹ ಒಂದು ಕಾರ್ಯಕ್ರಮಗಳನ್ನು, ವರ್ಕ್ಶಾಪ್ಗಳನ್ನು APCR ಹಮ್ಮಿಕೊಂಡಿದೆ. ಪತ್ರಕರ್ತರು, ಪ್ರಾಧ್ಯಾಪಕರು ಎಲ್ಲರನ್ನೂ ಕೂಡ ನಾವು ಒಳಗೊಂಡಂತೆ ಇರುವಂಥ ಒಂದು ಸಂಘಟನೆ ಆಗಿದೆ. ಮಾನವ ಹಕ್ಕುಗಳ ಬಗ್ಗೆ ಕಾಳಜಿ ಇರುವಂಥ ಪ್ರತಿಯೊಬ್ಬರು ಇದರಲ್ಲಿ ಭಾಗವಾಗಿದ್ದಾರೆ. ಸೊ ಹಾಗಿರುವಂಥ ಈ ಸಂಘಟನೆಯ ಕಾರ್ಯಕ್ಷೇತ್ರವನ್ನು ಪ್ರತಿ ಜಿಲ್ಲೆಯಲ್ಲಿ ನಾವು ಮಾಡ್ತಾಯಿದ್ದೀವಿ. ಶಿವಮೊಗ್ಗದಲ್ಲಿ ಇನ್ಫ್ಯಾಕ್ಟ್ ನಮಗೆ ತುಂಬ ಸಂತೋಷ ಆಗ್ತದೆ. ಯಾಕೆಂತಂದರೆ ಇದರಲ್ಲಿ ಒಳಗೊಳ್ಳುವಂಥ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಅತ್ಯಂತ ಚೆಂದಾದ ರೀತಿಯಲ್ಲಿ ಮಾಡಿರುವಂಥ ಮೊದಲ ಜಿಲ್ಲೆಯಾಗಿ ನಾವು ಇದನ್ನು ಶಿವಮೊಗ್ಗ ನಾವು ನೋಡ್ತಾ ಇದ್ದೀವಿ. ನಮ್ಗೆ ತುಂಬಾ ಹೆಮ್ಮೆ ಇದೆ. ಶಿವಮೊಗ್ಗ ಜಿಲ್ಲೆಯ ಸಮಿತಿ ಏನಿದೆ ಇದರಲ್ಲಿ ನಮ್ಮಲ್ಲಿ ಸಾಮಾನ್ಯವಾಗಿ APCRನ ಒಂದು ಉದ್ದೇಶ ಇದೆ, ಮಹಿಳೆಯರನ್ನ ಹೆಚ್ಚು ಶಿವಮೊಗ್ಗ ನಾವು ನೋಡ್ತಾ ಇದ್ದೀವಿ.